ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇರ್ಷಾನ್ ಮಂಗಳೂರು. ಇವತ್ತಿನ ಕೇಸ್ 1992 ಅಜ್ಮೇರ್ ಸ್ಕ್ಯಾಂಡಲ್, ಭಾರತದ ಅತಿ ದೊಡ್ಡ ಸ್ಕ್ಯಾಂಡಲ್. ರಾಜಸ್ಥಾನದಲ್ಲಿ ಒಬ್ಬ ಪೊಲಿಟಿಷಿಯನ್ ಮಗನಿಗೆ ಒಂದು ಹುಡುಗಿ ಇಷ್ಟ ಆಗ್ತಾಳೆ. ಆ ಹುಡುಗಿ ಕೂಡ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾಳೆ. ಹುಡುಗಿ ತಂದೆಗೆ ಮಿಲ್ ಕೂಡ ಇರುತ್ತೆ. ಅವರೊಂದು ಅಪ್ಪರ್ ಮಿಡಲ್ ಕ್ಲಾಸ್ ಕುಟುಂಬದವರಾಗಿದ್ದು, ಹುಡುಗಿ ಮನೆಯವರು ಹುಡುಗನ್ ಮನೆಗೆ ಆಕೆಯ ಫೋಟೋವನ್ನ ಕಳಿಸ್ಕೊಡ್ತಾರೆ. ಆದ್ರೆ ಹುಡುಗನ್ ಮನೆಯವರು ಆ ಹುಡುಗಿಯ ಫೋಟೋ ತಗೊಂಡು ಅಜ್ಮೀರ್ನ ಒಂದು ಫೋಟೋ ಬೂತ್ಗೆ ಹೋಗ್ತಾರೆ. ಈ ತರ ಹುಡುಗನ ಕುಟುಂಬದವರು ಫೋಟೋ ಬೂತ್ಗೆ ಬರೋದು ಇದು ಮೊದಲನೇ ಸಲ ಅಲ್ಲ. ಅನೇಕ ಕುಟುಂಬಗಳು ಇದೇ ರೀತಿ ಫೋಟೋ ಹಿಡ್ಕೊಂಡು ಫೋಟೋ ಬೂತ್ಗೆ ಬರ್ತಿದ್ರು. ಸಂಬಂಧ ಮುಂದುವರಿಸೋದ ಅಲ್ಲ ಮುರಿಯೋದರ ಮೊದಲೇ ಈ ಹುಡುಗನ ಕುಟುಂಬದವರು ಅಲ್ಲಿನ ಫೋಟೋ ಬೂತ್ಗೆ ಹೋಗಿ, ಅಣ್ಣ ಈ ಹುಡುಗಿ ಫೋಟೋ ಏನಾದ್ರೂ ಸೋಫಿಯಾ ಸೆಕೆಂಡರಿ ಸ್ಕೂಲ್ನ ಫೋಟೋಸ್ಗಳಿಗೆ ಮ್ಯಾಚ್ ಆಗುತ್ತಾ ಅಂತ ಹೇಳಿ ಅಂತ ಕೇಳೋಕೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ 250 ಹೆಣ್ಣು ಮಕ್ಕಳ ಶೋಷಣೆ ಆಗಿದೆ ಎಂದು ವಾರ್ತೆಯಲ್ಲಿ ಬಂದಿದೆ. 250 ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ದೊಡ್ಡ ಕುಟುಂಬದವರಾಗಿದ್ರು, ಅವರು ಶೋಷಣೆಗೊಳಗಾದ್ರು ಯಾರು ಇದರ ಬಗ್ಗೆ ಧ್ವನಿ ಎತ್ತಾ ಇರಲಿಲ್ಲ, ಯಾರು ಇದರ ಬಗ್ಗೆ ಎದುರಿಸಲಿಕ್ಕೆ ಹೋಗ್ತಾ ಇರಲಿಲ್ಲ. ಯಾರಾದ್ರೂ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ರೆ ಅವರ ಬಾಯನ್ನ ಮುಚ್ಚಿಸ್ತಾ ಇದ್ರು. ಸ್ನೇಹಿತರೆ, ಹಾಗಾದ್ರೆ ಬನ್ನಿ ಕಲಿಯೋಣ ಭಾರತದ ಅತಿ ದೊಡ್ಡ ಸ್ಕ್ಯಾಂಡಲ್ನ ಬಗ್ಗೆ. ಹೇಗೆ 250 ಹೆಣ್ಣು ಮಕ್ಕಳ ಶೋಷಣೆ ಆಯಿತು, ಹೇಗೆ ಅದರಲ್ಲಿ ಕೆಲವು ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. 1992 ಅಜ್ಮೀರ್, ರಾಜಸ್ಥಾನ. ಅಜ್ಮೀರ್ ಒಂದು ದೊಡ್ಡ ಪವಿತ್ರ ಸ್ಥಳವಾಗಿತ್ತು. ಯಾಕಂದ್ರೆ ಅಲ್ಲಿ ತುಂಬಾ ಜನ ಭಕ್ತಾದಿಗಳು ಬಂದು ಪ್ರಾರ್ಥನೆ ಮಾಡ್ತಿದ್ರು. ತುಂಬಾ ಜನರಿಗೆ ಇದೊಂದು ನಂಬಿಕೆಯ ಸ್ಥಳವಾಗಿತ್ತು. ಯಾಕಂದ್ರೆ ಅಲ್ಲಿ ಅಜ್ಮೀರ್ ಶರೀಫ್ ದರ್ಗಾ ಇತ್ತು. ಅದು ತುಂಬಾ ಶ್ರೇಷ್ಠವಾಗಿತ್ತು. ಈ ಅಜ್ಮೀರ್ ಅಲ್ಲಿ ಸೋಫಿಯಾ ಸೆಕೆಂಡರಿ ಅನ್ನೋ ಒಂದು ಶಾಲೆ ಇತ್ತು. ಆ ಸ್ಕೂಲ್ ಇವತ್ತು ಕೂಡ ಇದೆ. ಈ ಶಾಲೆ ತುಂಬಾ ಪಾಪ್ಯುಲರ್ ಆಗಿತ್ತು. ಯಾಕಂದ್ರೆ ಇದು ಶಿಕ್ಷಣದಲ್ಲಿ ತುಂಬಾ ಮುಂದಿತ್ತು. ಇದು ಬರೀ ಹುಡುಗಿಯರ ಸ್ಕೂಲ್ ಆಗಿತ್ತು. ಇದು ಕೋ ಎಜುಕೇಶನ್ ಆಗಿರ್ಲಿಲ್ಲ. ಬರೀ ಹುಡುಗಿಯರು ಮಾತ್ರ ಇಲ್ಲಿ ಕಲಿತಿದ್ರು. ಹಾಗಾಗಿ ಈ ಹುಡುಗಿಯರಿಗೆ ಹುಡುಗರ ಜೊತೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ಮಾತಾಡ್ಬೇಕಂದ್ರೆ ಸ್ಕೂಲಿಂದ ಹೊರಗಡೆ ಬಂದೇ ಮಾತಾಡ್ಬೇಕಾಗಿತ್ತು. ಇಲ್ಲಿ ತುಂಬಾ ಲೋವರ್ ಮಿಡಲ್ ಕ್ಲಾಸ್ ಹುಡುಗಿಯರು, ಅದೇ ರೀತಿ ತುಂಬಾ ದೊಡ್ಡ ಶ್ರೀಮಂತ ಮನೆಯ ಹುಡುಗಿಯರು ಕೂಡ ಕಲಿತಿದ್ರು. ಇದೇ ಶಾಲೆಯ ಒಬ್ಳು ವಿದ್ಯಾರ್ಥಿನಿ ಒಂದು ಹುಡುಗನ್ನ ಕಾಲೇಜ್ ಹೊರಗಡೆ ಮೀಟ್ ಆಗ್ತಾಳೆ. ಆತನ ಹೆಸರು ಫಾರೂಕ್ ಚಿಸ್ತಿ. ಫಾರೂಕ್ ಈ ಹುಡುಗಿ ಜೊತೆ ಮಾತಾಡಕ್ಕೆ ಶುರು ಆಗ್ತಾನೆ. ಮಾತು ಬೆಳೀತಾ ಬೆಳೀತಾ ಇವರ ಸಂಬಂಧ ಫ್ರೆಂಡ್ಶಿಪ್ ಆಗುತ್ತೆ. ಅದೇ ಫ್ರೆಂಡ್ಶಿಪ್ ಕೆಲವೊಂದು ಟೈಮ್ ಬಿಟ್ಟು ಆದ್ಮೇಲೆ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಇವರು ಎಲ್ಲಾ ಕಪಲ್ ತರ ಸಾಮಾನ್ಯವಾಗಿ ಎಲ್ಲಾನು ಮಾಡ್ತಿದ್ರು. ಸ್ಕೂಲ್ ಬಂಕ್ ಮಾಡ್ತಿದ್ರು, ಸುತ್ತಾಡ್ಲಿಕ್ಕೆ ಹೋಗ್ತಾ ಇದ್ರು. ಎಲ್ಲಾನು ಕೂಡ ಆ ಫಾರೂಕ್ ಜೊತೆ ಆ ವಿದ್ಯಾರ್ಥಿನಿ ಮಾಡ್ತಿದ್ರು. ಇಲ್ಲಿ ಒಂದು ವಿಷಯ ಮಾತ್ರ ತುಂಬಾ ಕ್ಲಿಯರ್ ಆಗಿತ್ತು. ಆ ಫಾರೂಕ್ ಚಿಸ್ತಿಗೆ ವಯಸ್ಸು ತುಂಬಾ ಜಾಸ್ತಿ ಆಗಿತ್ತು, ತುಂಬಾ ದೊಡ್ಡವನಾಗಿದ್ದ. ಆ ವಿದ್ಯಾರ್ಥಿನಿಗೆ ಇದು ಮೊದಲೇ ತಿಳಿದಿತ್ತು. ಆಕೆಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿಲ್ಲ. ಇವರಿಬ್ಬರ ಪ್ರೀತಿ ಎಷ್ಟು ಬಲವಾಗಿತ್ತಂದ್ರೆ ಇವರು ಒಬ್ರಿಗೊಬ್ರು ತುಂಬಾ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಿದ್ರು. ಒಂದ್ ದಿವಸ ಫಾರೂಕ್ ಆಕೆಯನ್ನ ಆತನ ಫಾರ್ಮ್ ಹೌಸಿಗೆ ಕರೀತಾನೆ. ಫಾರೂಕಿನ ಇಂಟೆನ್ಷನ್ಸ್ ಬಗ್ಗೆ ಆಕೆಗೆ ಗೊತ್ತಿರಲ್ಲ. ಸೊ ಹಾಗೆ ಆಕೆ ನಂಬ್ಕೊಂಡು ಬರ್ತಾಳೆ. ಫಾರೂಕ್ ಆಕೆಯನ್ನ ತುಂಬಾ ಕಂಫರ್ಟೇಬಲ್ ಫೀಲ್ ಮಾಡಿಸ್ತಾನೆ. ಆತನ ಸ್ಪರ್ಶಕ್ಕೆ ಅವಳು ಮರುಳಾಗಿ ಆಕೆಯು ಆತನ ಸ್ಪರ್ಶಕ್ಕೆ ಸೋತಾಗ ಫಾರೂಕ್ ಆಕೆಯನ್ನ ಲೈಂಗಿಕ ಸಂಪರ್ಕಕ್ಕೆ ಕರೀತಾನೆ. ಆಕೆಯು ಕೂಡ ಒಪ್ಕೊಂಡು ಅವರ ಮಧ್ಯೆ ಅದು ಕೂಡ ನಡೆದು ಹೋಗುತ್ತೆ. ಇದೆಲ್ಲದರ ಮಧ್ಯೆ ಫಾರೂಕ್ ಆಕೆಯ ಕೆಲವೊಂದು ಫೋಟೋಸ್ ಗಳನ್ನ ತೆಗ್ದಿರ್ತಾನೆ. ಫೋಟೋಸ್ ತೆಗ್ದಾದ್ಮೇಲೆ ಫಾರೂಕ್ ಬೇರೆ ರೀತಿಯೇ ವರ್ತಿಸೋಕೆ ಶುರು ಮಾಡ್ತಾನೆ. ಅವನು ಆಕೆಯ ಫೋಟೋಸ್ ಅನ್ನ ತೋರಿಸಿ ಹೇಳ್ತಾನೆ, ನೋಡು ಇದು ನೀನು, ಇದನ್ನ ನಾನ್ ನೋಡ್ತಾ ಇದ್ದೀನಿ, ಇದನ್ನ ಊರವರು ನೋಡಬಾರ್ದು ಅಂದ್ರೆ ನಾನು ಹೇಳೋ ಕೆಲಸ ನೀನ್ ಮಾಡ್ಬೇಕು. ಈ ಫಾರೂಕ್ ಈ ವಿದ್ಯಾರ್ಥಿನಿಯನ್ನ ಆತನ ಪ್ರೀತಿಯ ಬಲೆಗೆ ಬೀಳ್ಸಿ ಆತನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಬಂದು ಈ ರೀತಿ ಫೋಟೋಸ್ ಗಳನ್ನ ತೆಗೆದು ಆತನ ಪ್ಲಾನ್ ಅಲ್ಲಿ ಬಲಿ ಮಾಡ್ತಾನೆ. ಈಗ ಫಾರೂಕ್ ಆಕೆಗೆ ಹೇಳ್ತಾನೆ, ನಿನ್ ಫೋಟೋಸ್ ನಿನ್ಗೆ ಕೊಡ್ಬೇಕಂದ್ರೆ ನಿನ್ನ ಸ್ಕೂಲಿಂದ ಇನ್ನೊಬ್ಬ ಹುಡುಗಿಯನ್ನ ನೀನು ಕರ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಒಂದು ವೇಳೆ ನೀನು ಕರ್ಕೊಂಡು ಬರೋದರಲ್ಲಿ ವಿಫಲವಾದ್ರೆ ಈ ಫೋಟೋಸ್ ಪ್ರತಿಯೊಂದು ಕಡೆ ಲೀಕ್ ಆಗುತ್ತೆ ಅಂತ ಹೇಳ್ತಾನೆ. ಇದೊಂದು ಭಾರತದ ಅತ್ಯಂತ ದೊಡ್ಡ ಲೈಂಗಿಕ ದೌರ್ಜನ್ಯದ ಆರಂಭವಾಗಿತ್ತು. ನಮಗೆ ಈ ಸ್ಕ್ಯಾಂಡಲ್ ಬಗ್ಗೆ ತಿಳಿಬೇಕಾದ್ರೆ ಇದರ ಮಾಸ್ಟರ್ ಮೈಂಡ್ ನ ಬಗ್ಗೆ ಮೊದಲು ತಿಳಿಬೇಕು. ಅವನೇ ಫಾರೂಕ್ ಚಿಸ್ತಿ. ಫಾರೂಕ್ ಚಿಸ್ತಿ ಅಜ್ಮೀರ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಆಗಿರ್ತಾನೆ. ಅವನ ಜೊತೆ ನಫೀಸ್ ಚಿಸ್ತಿ ವೈಸ್ ಪ್ರೆಸಿಡೆಂಟ್ ಆಗಿರ್ತಾನೆ. ಅನ್ವರ್ ಚಿಸ್ತಿ ಅನ್ನೋನು ಇದರ ಭಾಗವಾಗಿರ್ತಾನೆ. ಫಾರೂಕ್ ಒಬ್ಬ ಸಾಮಾನ್ಯ ಹುಡುಗ ಆಗಿರ್ಲಿಲ್ಲ. ಆತನ ಬ್ಯಾಕ್ ಗ್ರೌಂಡ್ ತುಂಬಾ ದೊಡ್ಡದಾಗಿತ್ತು. ಮತ್ತೆ ಪ್ರತಿಯೊಬ್ಬರಿಗೂ ಅಜ್ಮೀರ್ ಅಲ್ಲಿ ಅವರ ಬಗ್ಗೆ ಗೊತ್ತಿತ್ತು. ಒಂದು ಒಳ್ಳೆಯ ಕಾರಣಕ್ಕಾಗಿಯೂ ಅನೇಕ ಕೆಟ್ಟ ಕಾರಣಕ್ಕಾಗಿಯೂ ಅವರು ತುಂಬಾ ಫೇಮಸ್ ಆಗಿದ್ರು. ಫಾರೂಕ್ ಚಿಸ್ತಿಯ ಪೂರ್ತಿ ಕುಟುಂಬದ ಬ್ಯಾಕ್ ಗ್ರೌಂಡ್ ಬರೀ ವೈಲೆನ್ಸ್, ಕಿಡ್ನಾಪಿಂಗ್, ರೇಪ್ ಇದೇ ಆಗಿದೆ. ಅನೇಕ ಆರ್ಟಿಕಲ್ಸ್ ಗಳಲ್ಲಿ ಕೂಡ ಬರ್ದಿದೆ ಈತ ಕಾಂಗ್ರೆಸ್ ಲೀಡರ್ ಆಗಿರೋದು ಇದೇ ಭಯಕ್ಕೋಸ್ಕರ. ಸೊ ಈ ಅಜ್ಮೀರ್ ಸೆಕ್ಸ್ ಸ್ಕ್ಯಾಂಡಲ್ ನ ಪ್ಲಾನ್ ಕೂಡ ಇವರೇ 3 ಜನ ಸೇರಿ ಮಾಡ್ತಿದ್ರು.
ಇವರೇ ತುಂಬಾ ಯೋಚನೆ ಮಾಡಿ ಪ್ಲಾನ್ ಮಾಡಿ ಸೋಫಿಯಾ ಸೆಕೆಂಡರಿ ಸ್ಕೂಲ್ ಅನ್ನ ಟಾರ್ಗೆಟ್ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅಲ್ಲಿ ಬರೀ ಹುಡುಗಿರೇ ಕಲಿತಾರೆ. ಇದೇ ಕಾರಣಕ್ಕಾಗಿ ಅಲ್ಲಿನ ಸ್ಟೂಡೆಂಟ್ಸ್ ಗಳನ್ನ ಅವರು ಟಾರ್ಗೆಟ್ ಮಾಡ್ತಿದ್ರು. ಫಾರೂಕ್ ಒಂದು ಹುಡುಗಿಯನ್ನ ಟಾರ್ಗೆಟ್ ಮಾಡ್ತಾನೆ, ಆಕೆಯನ್ನ ಪ್ರೀತಿಯಲ್ಲಿ ಬೀಳಿಸ್ತಾನೆ, ಫಾರ್ಮ್ ಹೌಸ್ಗೆ ಕರ್ಕೊಂಡು ಬಂದು ಈ ರೀತಿ ಶೋಷಣೆಯನ್ನ ಮಾಡ್ತಾನೆ. ಯಾವಾಗ ಆ ಹುಡುಗಿ ವಲ್ನರೇಬಲ್ ಆಗಿರ್ತಾಳೆ, ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಆಕೆಯ ಫೋಟೋಸ್ ಗಳನ್ನ ತೆಗೆದು ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ಇದೇ ಫೋಟೋಗಳನ್ನ ಯೂಸ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಇನ್ನೊಂದು ಹುಡುಗಿಯನ್ನ ಕರ್ಕೊಂಡು ಬಂದು ಸೆಕ್ಸ್ ಮಾಡಿ ಆಕೆಯ ಜೊತೆ ಮತ್ತೆ ಫೋಟೋಸ್ ಗಳನ್ನ ತೆಗೆದು ಇದೇ ರೀತಿ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾನೆ. ಇದೇ ತರ ಇನ್ನೊಂದು ಮತ್ತೊಂದು ಅಂತ ಮಾಡಿ ಮಾಡಿ ಇದನ್ನ ದೊಡ್ಡ ಚೈನೆ ಮಾಡಿಟ್ಟಿದ್ರು. ಅಸಹಾಯಕರಾಗಿ ಪ್ರತಿಯೊಬ್ಬ ಹುಡುಗಿ ತಮ್ಮ ಮಾನ ಹೆಸರು ಉಳಿಸೋಕೆ ತಮ್ಮ ಜೊತೆ ಇನ್ನೊಬ್ಬ ಹುಡುಗಿಯನ್ನ ಕರ್ಕೊಂಡ್ ಬರ್ತಿದ್ರು. ಈ ಹುಡುಗಿರು ಯಾರಿಗೂ ಹೇಳೋ ಆಗಿರ್ಲಿಲ್ಲ ಅವರ ಜೊತೆ ನಡೆಯೋದರ ಬಗ್ಗೆ. ಯಾಕಂದ್ರೆ ಜನ ಇವರ ಮಾತನ್ನ ಕೇಳಿ ಇವರನ್ನೇ ಬ್ಲೇಮ್ ಮಾಡ್ತಿದ್ರು. ಮತ್ತೆ ಈ ವ್ಯಕ್ತಿಯು ಕೂಡ ತುಂಬಾ ಪವರ್ಫುಲ್ ವ್ಯಕ್ತಿ ಆಗಿದ್ದ, ಜನ ಅವನನ್ನ ಎದುರಿಸಲಿಕ್ಕೂ ಕೂಡ ಆಗ್ತಿರ್ಲಿಲ್ಲ. ಸೊ ಈ ಚೈನ್ 250 ಹುಡುಗಿಯರ್ನ ಜೀವನವನ್ನೇ ಹಾಳು ಮಾಡಿದೆ. ಇದು 1991ರ ವಿಚಾರವಾಗಿದ್ದರಿಂದ, ಕೇಸ್ ಆಗಿದ್ದರಿಂದ ಬೇರೆ ಬೇರೆ ರಿಪೋರ್ಟ್ಸ್ ಬೇರೆ ಬೇರೆ ರೀತಿಯ ಹೇಳುತ್ತೆ. ಎಲ್ಲಿವರೆಗೂ ನ್ಯೂಸ್ ಆರ್ಟಿಕಲ್ ಆಗಿರ್ಲಿ, ಕೆಲವೊಂದು ರಿಪೋರ್ಟ್ಸ್ ಆಗಿರ್ಲಿ, ಇದರಲ್ಲಿ ಕೆಲವೊಂದು ಹುಡುಗಿಯರು ಸೋಫಿಯಾ ಸೆಕೆಂಡರಿ ಸ್ಕೂಲ್ ಅವರಾಗಿದ್ರು. ಅದೇ ರೀತಿ ಕೆಲವೊಬ್ಬರು ಮಾತ್ರ ಹೊರಗಿನವರು ಕೂಡ ಇದ್ರು. ಆದ್ರೆ ಕೆಲವೊಂದು ಸಾರಿ ಈ ನರಹಂತಕರು ಒಂದೇ ಹುಡುಗಿಯನ್ನ ಮತ್ತೆ ಮತ್ತೆ ಕರೀತಿದ್ರು. ಸೊ ಈ ಕಾರಣದಿಂದಾಗಿ ತುಂಬಾ ಹುಡುಗಿರು ಮೆಂಟಲಿ ಡಿಸ್ಟರ್ಬ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಸೊ ಈ ಆತ್ಮಹತ್ಯೆಗಳು ಒಂದೇ ಸ್ಕೂಲಿಂದ ಆಗೋದನ್ನ ನೋಡಿ ಸಾಮಾನ್ಯ ಜನರು ಡೌಟ್ ಪಡೋಕೆ ಶುರು ಮಾಡ್ತಾರೆ. ಯಾವಾಗ ಈ ಆತ್ಮಹತ್ಯೆಗಳು ತುಂಬಾ ಹೆಚ್ಚಾಗ್ತಾ ಹೋಯ್ತು, ಫಾರೂಕ್ ಜೊತೆ ಬೇರೆನೆ ಆಗ್ತಿತ್ತು. ಫಾರೂಕ್ ಜೊತೆ ತುಂಬಾ ಬೇರೆ ಬೇರೆ ಹುಡುಗರು ಬಂದು ಸೇರ್ಕೋತಾ ಇದ್ರು. ಅವರು ಕೂಡ ಬಂದು ಇದೇ ಗಣಂದಾರಿ ಕೆಲಸವನ್ನು ಕೂಡ ಮಾಡ್ತಿದ್ರು. ಇದರಲ್ಲಿ ತುಂಬಾ ಜನ ಪೊಲಿಟಿಷಿಯನ್ಸ್ ಗಳಾಗಿದ್ರು, ಕೆಲವರು ಆರ್ಮ್ಡ್ ವರ್ಕರ್ಸ್ ಗಳಾಗಿದ್ರು, ಅಂದ್ರೆ ಬಾಡಿ ಗಾರ್ಡ್ಸ್. ಈ ಆರ್ಮ್ಡ್ ವರ್ಕರ್ಸ್ ಅಲ್ಲಿ ಯಾರೋ ಒಬ್ಬ ಈ ಫೋಟೋಗಳನ್ನ ಡೆವಲಪ್ ಮಾಡಕ್ಕೆ ಕೊಡ್ತಾನೆ. ನಿಮಗೆ ಗೊತ್ತಿರಬಹುದು, ಹಿಂದಿನ ಕಾಲದಲ್ಲಿ ಮುಂಚೆ ಎಲ್ಲ ಫೋಟೋಸ್ ಗಳು ಡೆವಲಪ್ ಮಾಡಕ್ಕೆ ತುಂಬಾ ಟೈಮ್ ತಗೋತಾ ಇತ್ತು. ಸೊ ಆ ಕಾರಣದಿಂದಾಗಿ ಆ ಫೋಟೋಸ್ ಅಂಗಡಿಯವ ಆ ಫೋಟೋಸ್ ಗಳನ್ನ ಆತನ ಸ್ನೇಹಿತನಿಗೆ ತೋರಿಸ್ತಾರೆ. ಆತನ ಸ್ನೇಹಿತರು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಈ ಫೋಟೋಸ್ ಗಳು ಪ್ರತಿಯೊಂದು ಕಡೆ ಸರ್ಕ್ಯುಲೇಟ್ ಆಗಕ್ಕೆ ಶುರುವಾಗುತ್ತೆ. ಇದೇ ವಿಚಾರದಲ್ಲಿ ಕೆಲವೊಂದು ಫೋಟೋಸ್ ಗಳು ಪೇರೆಂಟ್ಸ್ ಗಳಿಗೆ ಮುಟ್ಟುತ್ತೆ. ಹಾಗಾಗಿ ಜನ ಫೋಟೋಸ್ ಮತ್ತು ಆತ್ಮಹತ್ಯೆಗಳನ್ನ ಹೋಲಿಸಿ ನಮ್ಮ ಮಕ್ಕಳ ಮೇಲೆಯೂ ಕೂಡ ಶೋಷಣೆ ಆಗಿದೆ ಅಂತ ಹೇಳೋಕೆ ಶುರು ಮಾಡ್ತಾರೆ. ನಿಮಗೆ ನಾನು ಈಗ ಹೇಳಲೇಬೇಕು, 250 ಹುಡುಗಿಯರು ಒಂದು ಶಾಲೆಯಿಂದ ಅಷ್ಟೊಂದು ಆತ್ಮಹತ್ಯೆಗಳು ನಡೀತಿರ್ಬೇಕಾದ್ರೆ ಇದು ಅವತ್ತಿನ ಕಾಲಕ್ಕೆ ಎಷ್ಟು ದೊಡ್ಡ ಕೇಸ್ ಆಗಿರ್ಬೋದು, ಒಮ್ಮೆ ಯೋಚಿಸಿ. ಆದ್ರೆ ಈ ಇನ್ಸಿಡೆಂಟ್ ಆಗ ಯಾವುದೇ ನ್ಯೂಸ್ ಚಾನೆಲ್ ಆಗ್ಲಿ, ಯಾವುದೇ ನ್ಯೂಸ್ ಪೇಪರ್ ಅಲ್ಲಾಗ್ಲಿ ಬರ್ತಾನೆ ಇರ್ಲಿಲ್ಲ. ಯಾರು ಈ ಕೇಸ್ ಬಗ್ಗೆ ಮಾತೇ ಆಡ್ತಿರ್ಲಿಲ್ಲ. ಇದೇ ಕಾರಣಕ್ಕೆ ನೀವೆಲ್ಲಾದ್ರೂ ರಿಯಲ್ ಟೈಮ್ ಫುಟೇಜ್, ಅವತ್ತಿನ ಫುಟೇಜ್ ಹುಡುಕಕ್ ಹೋದ್ರೆ ನಿಮ್ಗೆ ಆ ವಿಡಿಯೋಸ್ ಗಳು ಸಿಗೋದೇ ಇಲ್ಲ. ಈ ಕೇಸ್ ಬಗ್ಗೆ ಬರೀ 3 ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲಿ ಮಾತ್ರ ಬಂದಿದೆ, ಅದು ಮಾತ್ರ ನನಗೆ ಸಿಕ್ಕಿರೋದು. ಇದರ ಬಗ್ಗೆ ತುಂಬಾ ಪಬ್ಲಿಷ್ ಆಗಿರೋದು ಒಂದು ಪುಸ್ತಕದಲ್ಲಿ ಮತ್ತೆ ವಿಕಿಪೀಡಿಯಾದಲ್ಲಿ ಅಷ್ಟೇ. ಯಾಕಂದ್ರೆ ಅವಾಗಿನವರಿಗೆ ಗೊತ್ತಿರೋ ಕಥೆಗಳನ್ನ ಹೇಳಿದ್ದಾರಷ್ಟೇ. ಇದು ನ್ಯೂಸ್ ಅಲ್ಲಿ ಬರದೇ ಇರೋದಕ್ಕೆ 3 ಕಾರಣ ಇದೆ. ಯಾವ್ದಂದ್ರೆ, ಒಂದು ಹುಡುಗಿಯರ ಕುಟುಂಬದವರು ಭಯದಲ್ಲಿದ್ರು, ಇದೇನಾದ್ರೂ ನ್ಯೂಸ್ ಅಲ್ಲಿ ಬಂದ್ರೆ ನಮ್ಮ ಮಗಳ ಜೀವನ ಹಾಳಾಗುತ್ತೆ, ಅವಳ ಭವಿಷ್ಯನೇ ಹಾಳಾಗುತ್ತೆ ಅಂತ. ಎರಡನೇದು, ಫಾರೂಕ್ ಚಿಸ್ತಿಯ ಫ್ಯಾಮಿಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು. ಮತ್ತು ಮೂರನೇದು ವೆರಿ ಇಂಪಾರ್ಟೆಂಟ್, ಒಂದು ವೇಳೆ ಈ ಸ್ಕ್ಯಾಂಡಲ್ ಏನಾದ್ರೂ ನ್ಯೂಸ್ ಅಲ್ಲಿ ಬಂದ್ರೆ ಇಡೀ ಅಜ್ಮೀರ್ ಅಲ್ಲಿ ತುಂಬಾ ಭಯಾನಕವಾದ ದಂಗೆ ಆಗ್ತದೆ. ಯಾಕಂದ್ರೆ ತುಂಬಾ ಜನ ಹುಡುಗಿರು ಹಿಂದೂಗಳಾಗಿದ್ರು, ಮತ್ತೆ ಈ ಫಾರೂಕ್ ಮತ್ತೆ ಅವನ ಸ್ನೇಹಿತರು ಮುಸ್ಲಿಮರಾಗಿದ್ರು. ನಂತರ 1992ರ ಮೇ ಅಲ್ಲಿ ಒಬ್ಬ ರಿಪೋರ್ಟರಿಗೆ ಈ ಫೋಟೋಸ್ ಗಳು ಸಿಗುತ್ತೆ. ಆತನ ಕೊಲೀಗ್ ಆತನಿಗೆ ಹೇಳ್ತಾನೆ, ನಾವು ಕೂಡ ಇದೇ ಫೋಟೋಸ್ ಗಳನ್ನ ಯೂಸ್ ಮಾಡಿ ಆ ಹುಡುಗಿಯರನ್ನ ಬ್ಲಾಕ್ ಮೇಲ್ ಮಾಡಬಹುದು, ನಮ್ಗೆ ಬೇಕಾದ ನಾವು ಗಿಟ್ಟಿಸ್ಕೋಬಹುದು ಅಂತ ಹೇಳ್ತಾನೆ. ಹೀಗೆ ಹೇಳ್ಬೇಕಾದ್ರೆ ಆ ರಿಪೋರ್ಟರಿಗೆ ಒಂದು ಮನಸ್ಸಲ್ಲಾಗುತ್ತೆ, ಈ ನ್ಯೂಸ್ ಪೇಪರ್ ಅಲ್ಲಿ ಕೆಲಸ ಮಾಡೋ ಇವನಿಗೆ ಈ ತರ ಯೋಚನೆ ಬರ್ತಿರ್ಬೇಕಾದ್ರೆ ಇನ್ನು ಈ ಫೋಟೋಗಳು ಇನ್ನೆಷ್ಟು ಜನರ ಬಳಿ ಲೀಕ್ ಆಗಿರ್ಬೋದು, ಎಷ್ಟು ಜನ ಹುಡುಗಿರ್ನ ಬ್ಲಾಕ್ ಮೇಲ್ ಮಾಡ್ತಿರ್ಬೋದು. ಹಾಗಾಗಿ ಈ ನವಜ್ಯೋತಿಯ ರಿಪೋರ್ಟರ್ ಈ ಪೊಲಿಟಿಕಲ್ ಪ್ರೆಷರ್ ಬಗ್ಗೆ ಗೊತ್ತಿದ್ದು ಈ ಫೋಟೋಸ್ ಗಳನ್ನ ತೆಗೆದು ಫಾರೂಕ್ ಚಿಸ್ತಿ ಮತ್ತೆ ಅವನ ಸ್ನೇಹಿತರ ಮುಖವನ್ನ ಬ್ಲರ್ ಮಾಡದೇನೆ ನೆಕ್ಸ್ಟ್ ಡೇಗೆನೆ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಹಾಕಿ ಫ್ರಂಟ್ ಪೇಜ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಯಾವಾಗ ಈ ನ್ಯೂಸ್ ಪೇಪರ್ ಪ್ರಿಂಟ್ ಆಗಿ ಪಬ್ಲಿಷ್ ಆಯ್ತು, ನೆಕ್ಸ್ಟ್ ಡೇಗೆನೆ ಇಡೀ ಅಜ್ಮೀರ್ ಬಂದಾಗುತ್ತೆ. ತುಂಬಾ ಜನ ಪೊಲಿಟಿಷಿಯನ್ಸ್ ಗಳು ಇದನ್ನ ಹಿಂದೂ ಮುಸ್ಲಿಂ ಅಂತ ಹೇಳಿ ಡಿವೈಡ್ ಮಾಡೋಕೆ ಶುರು ಮಾಡ್ತಾರೆ. ಇದುವರೆಗೆ ಯಾರಿಗೆ ಈ ಕೇಸ್ ಬಗ್ಗೆ ಗೊತ್ತೇ ಇರಲಿಲ್ಲ, ಅವರು ಕೂಡ ಇದನ್ನ ಪ್ರೊಪಗೇಂಡಾ ಅಂತ ಹೇಳಿ ದಂಗೆಯನ್ನೇ ಆರಂಭಿಸ್ತಾರೆ. ನವಜೋತ್ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ ರಿಪೋರ್ಟರ್ ನ ಹೆಸರು ಮದನ್ ಸಿಂಗ್. ಆತನ ವಯಸ್ಸು 32. ಈ ಕೇಸ್ ನ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ 4 ದಿವಸದ ನಂತರದ ರಾತ್ರಿಯಿಂದ ಮದನ್ ಸಿಂಗ್ ಜೊತೆ ಏನೇನೋ ನಡೆದು ಹೋಗುತ್ತೆ. ಆತನನ್ನ ಒಂದು ಮಾರುತಿ ವ್ಯಾನ್ ಹಿಂಬಾಲಿಸಲಿಕ್ಕೆ ಶುರು ಮಾಡುತ್ತೆ. ಸುಮಾರು ಅರ್ಧ ಗಂಟೆಯಿಂದ ಹಿಂಬಾಲಿಸಿದ ನಂತರ ಆತನಿಗೆ ಆ ವ್ಯಾನ್ ಅಲ್ಲಿದ್ದವರು ಗನ್ನಿಂದ ಶೂಟ್ ಮಾಡ್ತಾರೆ. ತನ್ನ ಪ್ರಾಣವನ್ನೇ ಉಳಿಸ್ಲಿಕ್ಕೆ ಮದನ್ ಸಿಂಗ್ ಪಕ್ಕದಲ್ಲೇ ಇರೋ ಚರಂಡಿಗೆ ಹಾರ್ತಾನೆ.
ಮದನ್ ಸಿಂಗ್ ನ ಬೊಬ್ಬೆಗೂ ಏನೋ ಅಥವಾ ಗನ್ ಶಾಟಿನ ಶಬ್ದಕ್ಕೂ ಅಲ್ಲಿ ಜನ ಸೇರ್ತಾರೆ. ಜನ ಸೇರಿದ ತಕ್ಷಣನೇ ಈ ಮಾರುತಿ ವ್ಯಾನ್ ಅವರು ಓಡೋಗ್ತಾರೆ. ತಕ್ಷಣನೇ ಜನ ಮದನ್ ಸಿಂಗ್ ಅನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದ 2 ದಿನದ ನಂತರನೇ ಸುಮಾರು ರಾತ್ರಿ 11 ಗಂಟೆಯಷ್ಟರಲ್ಲಿ ಇಬ್ರು ಬಂದು ಆತನಿಗೆ ಮತ್ತೆ ಶೂಟ್ಔಟ್ ಮಾಡಿ ಮದನ್ ಸಿಂಗ್ ಅನ್ನ ಸಾಯಿಸ್ತಾರೆ. ಇದಾದ್ಮೇಲೆ 250 ಹುಡುಗಿರಲ್ಲಿ 32 ಜನ ಹುಡುಗಿರು ಮುಂದೆ ಬರ್ತಾರೆ. ಇವರು ಪೊಲೀಸ್ ಸ್ಟೇಷನ್ ನಲ್ಲಿ ಹುಡುಗರನ್ನ ನೋಡಿ ಐಡೆಂಟಿಫೈ ಮಾಡ್ತಾರೆ. 32 ಜನನೇ ಮಾತ್ರ ಯಾಕಿದ್ರ ಅಂದ್ರೆ ತುಂಬಾ ಹುಡುಗಿರು ತಮ್ಮ ಮಾನಕ್ಕಾಗಿ ಹೆದರ್ತಾರೆ. ಇನ್ನು ತುಂಬಾ ಹುಡುಗಿರ ಕುಟುಂಬಕ್ಕೆ ಫಾರೂಕ್ ಚಿಸ್ತಿ ಫ್ಯಾಮಿಲಿ ಕಡೆಯಿಂದ ಧಮಕಿ ಕೂಡ ಹೋಗಿರುತ್ತೆ. ಕೊನೆಗೆ 32 ಹುಡುಗಿರಲ್ಲಿ ಬರೀ 2 ಹುಡುಗಿರು ಮಾತ್ರ ನಿಂತಿರ್ತಾರೆ. ಇದೇ ಇಬ್ರು ಹುಡುಗಿರು ಕೊನೆವರೆಗೂ ಹಠದಲ್ಲಿ ನಿಂತಿರ್ತಾರೆ. ಯಾರೆಲ್ಲ ಫೋಟೋಸ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿತ್ತು ಅವರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಬರೀ 2 ದಿವಸದಲ್ಲಿ 12 ಜನರನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಆದ್ರೆ ಇದರಲ್ಲಿ 8 ಜನ ಅಜ್ಮೀರ್ ಅನ್ನೇ ಬಿಟ್ಟು ಓಡೋಗಿದ್ರು. ಅವರು ಇವತ್ತಿನ ದಿನಕ್ಕೂ ಸಿಗ್ಲೇ ಇಲ್ಲ. ಇದೊಂದು ದೊಡ್ಡ ಸೆನ್ಸೇಷನ್ ಆಗಿರೋ ಕೇಸ್ ಆಗಿತ್ತು. ತುಂಬಾ ಜನ ಹುಡುಗಿರ ಜೀವನ ಹಾಳಾಗೋಯ್ತು. ತುಂಬಾ ಜನ ಹುಡುಗಿರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ರು. ಇವರಿಗೆ ಏನು ಶಿಕ್ಷೆ? ಈ ಕೇಸ್ 6 ವರ್ಷ ಕೋರ್ಟ್ ಅಲ್ಲಿ ಇರುತ್ತೆ. ಇದರ ಮಧ್ಯೆ ತುಂಬಾ ಹುಡುಗಿರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ತುಂಬಾ ಹುಡುಗಿರು ಊರೇ ಬಿಡ್ತಾರೆ. ತುಂಬಾ ಜನ ಅಪರಾಧಿಗಳು ಕೂಡ ಓಡೋಗ್ತಾರೆ. ಆದ್ರೆ ಕೊನೆಯಲ್ಲಿ 1998ರಲ್ಲಿ ಕೋರ್ಟ್ ಅಲ್ಲಿ ಆದೇಶ ಬರುತ್ತೆ. ಯಾರೆಲ್ಲ ಅಪರಾಧಿಗಳಿದ್ದಾರೆ ಅವರಿಗೆಲ್ಲ ಜೀವಾವಧಿ ಶಿಕ್ಷೆ ಆಗುತ್ತೆ. ರೇಪ್ ಮತ್ತು ಅಬ್ಡಕ್ಷನ್ ಮೇಲೆ ಈ ಶಿಕ್ಷೆ ಆಗುತ್ತೆ. ಆದ್ರೆ ಈ ಸ್ಕ್ಯಾಂಡಲ್ ನ ಮಾಸ್ಟರ್ ಮೈಂಡ್ ಫಾರೂಕ್ ಚಿಸ್ತಿ ಈ ಕೇಸಿಂದಾನೇ ಮುಕ್ತಿ ಪಡಿತಾನೆ. 1993ರಲ್ಲಿ ಫಾರೂಕ್ ನ ಲಾಯರ್ ಫಾರೂಕ್ ಮೆಂಟಲಿ ಸ್ಟೇಬಲ್ ಇಲ್ಲ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಫಾರೂಕ್ ಕೋರ್ಟ್ ಅಲ್ಲಿ ಹುಚ್ಚಂತರ ಆಡೋದನ್ನ ನೋಡಿ ಆತನ ಕೇಸನ್ನ ತೆಗ್ದಿರ್ತಾರೆ. ಇದರ ಬಳಿಕ ಒಂದೊಂದೇ ಬದಲಾಗ್ತಾ ಬರುತ್ತೆ. ಯಾರಿಗೆಲ್ಲ ಜೀವಾವಧಿ ಶಿಕ್ಷೆಯಾಗಿತ್ತು ಅವರಲ್ಲಿ ಕೆಲವರಿಗೆ 10 ವರ್ಷವಾಗಿ ಶಿಕ್ಷೆಯನ್ನ ಬದಲಾಯಿಸಿದ್ರು. ಮತ್ತೆ ಯಾರೆಲ್ಲ ಜೈಲಲ್ಲಿದ್ರು ಅವರೊಬ್ಬೊಬ್ರೆ ಬೈಲಲ್ಲಿ ಹೊರಗೆ ಬರ್ತಿದ್ರು. ಇಲ್ಲಿ ಮುಖ್ಯವಾಗಿ ಈ ಫಾರೂಕ್ ಚಿಸ್ತಿ, ಅನ್ವರ್ ಚಿಸ್ತಿ, ನಫೀಸ್ ಚಿಸ್ತಿಯನ್ನ ಪೊಲೀಸ್ ಅವರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಯಾರು ಮೈನ್ ಆಗಿದ್ರು ಅವರು ಆರಾಮವಾಗಿ ಹೊರಗೇನೆ ಇದ್ರು. ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಇವರೇ ಅಪರಾಧಿಗಳು, ಇನ್ಕ್ಲೂಡಿಂಗ್ ಜಡ್ಜಿಗೂ ಕೂಡ ಗೊತ್ತಿತ್ತು. ಆದ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ಇದಾದ್ಮೇಲೆ ಫಾರೂಕ್ ಚಿಸ್ತಿಗೆ ಕೊನೆಗೂ ಕೋರ್ಟ್ ಅಪರಾಧಿ ಅಂತ ಘೋಷಿಸಿ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡುತ್ತೆ. 1998ರಿಂದ 2007ರವರೆಗೆ ಈ ನಿರ್ಣಯ ಬರಕ್ಕೆ ತುಂಬಾ ವರ್ಷಗಳಾಯ್ತು. ಇದರಲ್ಲೇ ನೀವು ನೋಡಬಹುದು ನಮ್ಮ ಭಾರತದ ಲಾ ಸಿಸ್ಟಮ್ ತುಂಬಾ ಹಿಂದೆ. ಈಗ ನೋಡಿ ಏನಿದೆ ಈ ಆರ್ಟಿಕಲ್ ಅಲ್ಲಿ. 2013ರಲ್ಲಿ ಹೈಕೋರ್ಟ್ ಹೇಳುತ್ತೆ ಫಾರೂಕ್ ಚಿಸ್ತಿ ತುಂಬಾ ಶಿಕ್ಷೆ ಪಡ್ಕೊಂಡ, ಈತನಿಗೆ ಇನ್ನು ಕಷ್ಟ ಕೊಡೋದು ಬೇಡ, ಆತನ್ನ ಬಿಡುಗಡೆ ಮಾಡುವ. ಫಾರೂಕ್ ಚಿಸ್ತಿ ಈಗ್ಲೂ ಕೂಡ ಅಜ್ಮೀರಲ್ಲೇ ಇದ್ದಾನೆ. ಇವಾಗ್ಲೂ ಕೂಡ ಆತನಿಗೆ ಅದೇ ಪವರ್ ಇದೆ. ಈಗ ಮಾತ್ರ ಜನ ತುಂಬಾ ಜಾಸ್ತಿ ಭಯ ಪಡ್ತಾರೆ. ಇದು ಭಾರತದ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ನ ಸತ್ಯಾಂಶ. ಈ ಡಾಕ್ಯುಮೆಂಟರಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ಇನ್ನೂ ಹಲವಾರು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಕೆ ಮುಂದಿನ ವಿಡಿಯೋಗಳಲ್ಲಿ ಬರ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಧನ್ಯವಾದಗಳು.